ಹಾಗೆ ಎದ್ದ ತಕ್ಷಣ ನಾನು ಗಾಡಿನ ಎತ್ಕೊಂಡು ಸಾಲನ ಕೊಟ್ಟಿದ್ದೀನಿ ಅಂತ ಸಾಲ ವಸೂಲಿ ಮಾಡೋಣ ಅಂತ ಬಂದೆ. ನಾನು ಮಿಷನ್ಗೆ ಕೊಟ್ಟಿರೋ ಸಾಲನ ನೋಡಿ ಅದ್ರ ಹತ್ರ ವಸೂಲಿ ಮಾಡ್ಕೊಂಡು ಮುಗಿಸ್ಕೊಂಡು ನಾನು ನಾರ್ಮಲ್ ಸಂಡೇ ಪ್ಲೇಸ್ಗೆ ಹೋದೆ. ಸಂಡೇ ಟೈಮ್ಸ್ ಇಲ್ಲಿ ಬಂದಿಲ್ಲ ಅಂದರೆ ಡೇನೇ ಕಂಪ್ಲೀಟ್ ಆಗಲ್ಲ. ಬೇಕಾದ್ರೆ ಮುಖ ತೊಳೆದೆ ತಿಂಡಿ ಬೇಕಾದ್ರೂ ಮಾಡ್ಬಿಡ್ತೀವಿ, ಬಟ್ ನಾನ್ ವೆಜ್ ಬಿಟ್ಟು ಸಂಡೇ ಮಾತ್ರ ಮಾಡಲ್ಲ. ಇದು ತಪ್ಪು, ಇದು ಖಂಡನಾರ್ಹ. ಮಕ್ಕಳು ಫುಲ್ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಏನಕ್ಕೆ ಗೊತ್ತಾ, ನೀವೇ ನೋಡಿ. ನಮ್ಮ ಮಮ್ಮಿ ಮಾಡಿರೋ ಐಟಮ್ನ ಟೇಸ್ಟ್ ಮಾಡೋಕ್ಕೆ ಫುಲ್ ರೆಡಿ ಆಗಿದ್ದೀನಿ. ನಮ್ಮ ಮಮ್ಮಿ ಹಾಕೊಳ್ಳೋದು ಒಂದೇ ಬಾಕಿ. ನಾನ್ ವೆಜ್ ಅವ್ರೆ ಫಸ್ಟ್ ಪ್ಲೇಟು ನಮ್ಮ ಶಾಂತ ಮುಂದೆ ಆಗಿರುತ್ತೆ. ಯಾವಾಗೂ ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ನಮ್ಮ ಚೇತು ಹಿಂಗೆ ತೋರಿಸ್ಕೊಂಡು ಲ್ಯಾಪ್ಟಾಪ್ ತೊಗೊಂಡು ಲ್ಯಾಪ್ಟಾಪ್ ಬ್ಯಾಗ್ ಕೊಡೋಕ್ಕೆ ಹೊರಟೆ ನನ್ನ ಫ್ರೆಂಡ್ಗೆ. ಇದು ಒಂದೇ ಒಂದು ಬಲ್ಬ್ ತಗೊಳಕ್ಕೆ 5 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀನಿ. ಶಾಬಾಷ್. ಆವಾಗ ಸುಮ್ಮನೆ ನಾವು ಮೂರಲ್ಲಿ ಹೋಗಿ ಬಲ್ಬ್ ಕೊಡಿ ಅಂದರೆ ಬರೀ ಇದೇ ಕೊಡ್ತಾಯಿದ್ರು. ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ. ತಗೊಂಡು ಬರೋಣ ಅಂತ ಬಂದು ನೀರು ತಗೊಂಡು ಬರೋಕ್ಕೆ ಬಂದರೆ ನೀರೇ ಇಲ್ಲ. ಅದಕ್ಕೆ ನಮ್ಮ ಚೇತು ಒಂದು ಐಡಿಯಾ ಕೊಟ್ಟೆ, ಹೆಂಗಿದ್ರು ಆಚೆ ಬಂದಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಒಂದು ಐಡಿಯಾ ಕೊಟ್ಟಿದ್ದಾನೆ. ಇವಾಗ ಅದಕ್ಕೆ ಬಂದಿದ್ದೀವಿ ನಾವು ಸಾಯಿಬಾಬಾ ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ದೇವರ ಹತ್ರ ಪ್ರಸಾದ ಇಸ್ಕೊಂಡು ಬಂದು. ಹಬ್ಬ ಕೊನೆಗೂ ನಮ್ಮ ಚೇತು ನೀರು ತಂದೇ ಬಿಟ್ಟ. ಖತಮ್.